ಚುನಾಯಿತ ಸದಸ್ಯರನ್ನು ಮಾಡಿ 2 ವರ್ಷ 3 ವರ್ಷ ಆಯಿತು. 3ನೇ ಬಾರಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ BJP ಅಭ್ಯರ್ಥಿಗಳಿಗೆ ಅವಕಾಶ ಕೊಡುವಂಥ ಕೆಲಸವನ್ನು ಮೈಸೂರು ಮತ್ತು ಕೊಡಗು ಜನಗಳು ಮಾಡಿದ್ದಾರೆ. ನಾವು ಕಳೆದ 2 ವರ್ಷದಿಂದ ನಾನು ಪರಾಜಿತ ಅಭ್ಯರ್ಥಿ, ನನಗೂ 6.25 ಲಕ್ಷ ಜನ ಓಟ್ ಕೊಟ್ಟಿದ್ದಾರೆ. ಬನ್ನಿ, 6,76,000 ಜನ ನನಗೆ ಓಟ್ ಕೊಟ್ಟಿದ್ದಾರೆ. ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಏನಂತಂದರೆ, ನಮ್ಮ ಕೆಲ ಮುಖಂಡರುಗಳು ಮತ್ತು ನಮ್ಮ ಕಾರ್ಯಕರ್ತರು ತಡೆಹಿಡಿಸ್ತಾ ಇದ್ದಾರೆ 2 ವರ್ಷ ಆಗಲಿ, ನಂತರ ಅವರು ಏನು ಯೋಜನೆಗಳನ್ನು ಕೇಂದ್ರ ತರುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಆಮೇಲೆ ಪ್ರಶ್ನೆ ಮಾಡಿದಂತೆ. ಈಗಲೇ ಶುರು ಮಾಡಿದ್ರೆ ಸರಿ ಬರಲ್ಲ, ತಡೆದಿ ಅಂತ ನಾವು ತಡ್ಕೊಂಡೇ ಇದ್ದೀವಿ. 2 ವರ್ಷದಿಂದ ಹಾಲಿ MP ವಿರುದ್ಧ ನಾವೆಲ್ಲರೂ ಮಾತಾಡುವಂಥ ಕೆಲಸವನ್ನು ಮಾಡಲಿಲ್ಲ ಅಲ್ವಾ? ಹೌದು. ಎರಡನೇದೇನು ಅಂದರೆ, ಮಹಾರಾಜ ಅನ್ನುವಂಥ ಒಂದು ಮೈಂಡ್ ಸೆಟ್ಟು ಜನಸಾಮಾನ್ಯರಿಗಿದೆ. ನಲ್ವಾಡಿ ಕೃಷ್ಣರಾಜ ಒಡೆಯರವರ ಕಾರ್ಯಕ್ರಮಗಳನ್ನು ನೋಡಿ ಈ ಯದುವೀರವರಿಗೆ ಮತವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಮೈಸೂರು ಮತ್ತು ಕೊಡಗಿನ ಮತದಾರರು ಮಾಡಿತ್ತು. ಇವರು ಬಂದ ಮೇಲೆ MP ಆಗಿ ಚುನಾಯಿತರಾದ ಮೇಲೆ ಭಾಳ ಪ್ರಮುಖವಾದಂಥ 6 ಯೋಜನೆಗಳು ಸ್ಥಗಿತ ಆಗಿದ್ದಾವೆ. 6 ಯೋಜನೆಗಳು ಸ್ಥಗಿತ ಆಗಿವೆ. ನಾನು ಒಂದೊಂದೇ ಹೇಳ್ತೀನಿ. ಮೈಸೂರು ಕುಶಾಲನಗರಕ್ಕೆ ರೈಲ್ನ ಏನು 2014ನೇ ಇಸ್ವಿಯಿಂದ ಬಿಟ್ಟಿದ್ದೆ. ಹಿಂದೆ 2 ಬಾರಿ ಚುನಾಯಿತರಾಗಿ ಗೆದ್ದಂಥ ಪ್ರತಾಪ್ ಸಿಂಹರವರು ಆಗೋ ಬಂದೇ ಬಿಡ್ತು. 2028ಕ್ಕೆ ರೈಲ್ನ ನಾವು ಬಿಡ್ತೀವಿ, ಅಲ್ಲಿ ರೈಲಲ್ಲೇ ಹೋಗಿ ಇಳಿತೀನಿ ನಾನು ಕುಶಾಲನಗರವರು, ಅಲ್ಲಿಂದ ನಾನು ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳ್ಕೊಳ್ಳುವಂಥ ಕೆಲಸವನ್ನು 2014 ಚುನಾವಣೆಯಲ್ಲೂ ಮಾಡಿದ್ರು, 2018 ಚುನಾವಣೆಯಲ್ಲಿ ಮಾಡಿದ್ರು, 2024 ಚುನಾವಣೆಯಲ್ಲೂ ಅದು ರಿಪೀಟ್ ಆಗುವಂಥ ಕೆಲಸವನ್ನು ಮಾಡಿದ್ರು. ನೆನ್ನೆ ದಿವಸ ನಾನು ಪಾಪ ಈ ಭಾಗದ MP ಅವರು ತಮಗೆ ಒಂದು ರಿಯಾಕ್ಷನ್ ಕೊಡುವಂಥದ್ದು ನಾನು ನೋಡಿದೆ. ಅಟ್ ಎನಿ ಕಾಸ್ಟ್ ನಾನು ತಂದೇ ತರ್ತೀನಿ ಅನ್ನುವಂಥದ್ದು ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು 31ನೇ ತಾರೀಕು, 28ನೇ ತಾರೀಕು ಜನವರಿ 2026ರಂದು ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಮುದಿತ್ ಮಿಟ್ಟಲ್ ಅಂತ ಮೈಸೂರು ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಅವರು ಪತ್ರಕರ್ತರಿಗೆ ಮೈಸೂರು ಪತ್ರಕರ್ತರಿಗೆ ಕನ್ಫರ್ಮ್ ಮಾಡಿದ್ದಾರೆ. ಈ ಪ್ರಾಜೆಕ್ಟು ನಾವು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದೀವಿ, ಕ್ಯಾನ್ಸಲ್ ಮಾಡಿದ್ದೀವಿ. ಪೋಸ್ಟ್ಪೋನ್ ಮಾಡಿಲ್ಲ, ಇಟ್ ಇಸ್ ಬಿಂಗ್ ಕ್ಯಾನ್ಸಲ್ಡ್. ಶೆಲ್ವ್ಡ್, SHLVED, ಶೆಲ್ವ್ಡ್ ಅಂದರೆ ಕಿತ್ತಾಕಿ ಆಯಿತು. ಈ ಪ್ರಾಜೆಕ್ಟ್ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ ನಾನು. ಪ್ರಾಜೆಕ್ಟ್ ವಾಸ್ ಸ್ಯಾಂಕ್ಷನ್ಡ್, ಇಟ್ ವಾಸ್ ಮೂಟೆಡ್ ಇನ್ ದ ಇಯರ್ 2014. MP ಪ್ರತಾಪ್ ಸಿಂಹ ಮತ್ತು ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಕೊಡಗು ರೈಲ್ವೆ ಕನೆಕ್ಟಿವಿಟಿ ತಗೊಂಡೋಗ್ತೀವಿ ಅಂತ ಹೇಳ್ಕೊಂಡು 27 ಫೆಬ್ರವರಿ 2019ರಲ್ಲಿ ಈ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಯಿತು. ಫೈನಲ್ ಲೊಕೇಶನ್ ಸರ್ವೆ 2019ರಲ್ಲಿ ಕಂಪ್ಲೀಟ್ ಆಯಿತು. ಬಡ್ಜೆಟ್ ಅಪ್ರೂವಲ್ 2022 ಫೆಬ್ರವರಿಯಲ್ಲಿ ಬಡ್ಜೆಟ್ ಅಪ್ರೂವಲ್ ಆಯಿತು. ಒಟ್ಟು ಲೆಂತ್ ಆಫ್ ದಿ ಪ್ರಾಜೆಕ್ಟು 87.2 ಕಿಲೋಮೀಟರ್. ಬೆಳಗೊಳದಿಂದ ಕೊಪ್ಪದವರೆಗೆ, ಕುಶಾಲನಗರ ಕೊಪ್ಪದವರೆಗೆ ಬಂದು ನಿಂತ್ಕೊಳ್ತದೆ. ಇನ್ ಬಿಟ್ವೀನ್ ಒಟ್ಟು 6 ಸ್ಟೇಷನ್ಸ್ಗಳು ಬರ್ತವೆ. ಇನಿಷಿಯಲ್ ಎಸ್ಟಿಮೇಷನ್ ವಾಸ್ 1854 crores, 1854 ಕೋಟಿ ಇನಿಷಿಯಲ್ ಎಸ್ಟಿಮೇಟೆಡ್ ಕಾಸ್ಟ್. 2023ರಲ್ಲಿ ಕೇಂದ್ರ ಸರ್ಕಾರ 1,000 ಕೋಟಿಯಷ್ಟು ಹಣವನ್ನು ಮೀಸಲಿಟ್ಟು ಬಡ್ಜೆಟಲ್ಲಿ ಘೋಷಣೆ ಮಾಡಿದರು ಈ ಪ್ರಾಜೆಕ್ಟ್ಗೆ. 2023 ಫೆಬ್ರವರಿನಲ್ಲಿ MP ಆದ ಮೇಲೆ ಬರೀ ಸುಳ್ಳು ಹೇಳುವಂಥದ್ದು ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ ನೀವು. ಬರೀ ಸುಳ್ಳು ಹೇಳುವಂಥದ್ದನ್ನ ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಜಾಗವನ್ನು ಲ್ಯಾಂಡನ್ನು ಅಕ್ವೈರ್ ಮಾಡಿ ಕೊಡುವಂಥದ್ದಲ್ಲಿ ನಿಧಾನ ಮಾಡ್ತಾ ಇದೆ, ಕಾಳಜಿ ವಹಿಸ್ತಾ ಇಲ್ಲ, ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರ ಮೇಲೆ ಎತ್ತಾಕುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ನಿಮ್ಗೇನು ಪತ್ರ ಬೇಕಾ? 1,379 ಕೋಟಿ ಎಕರೆ ಜಾಗವನ್ನು ನೀವೇನು ಕೇಳಿದ್ರಿ, ಅಷ್ಟು ಜಾಗವನ್ನು 2 DC ಆಗಲೇ ಕೊಡುವಂಥದ್ದಕ್ಕೆ ಎಲ್ಲ ಕಡೆಯೂ ಅಕ್ವೈರ್ ಮಾಡ್ಕೊಂಡು ನೋಟಿಫೈ ಮಾಡಿ ಅವ್ರಿಗೆ ಕಂಪೆನ್ಸೇಷನ್ ಕೊಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈಗ ಆ ಜಾಗ ಏನು ಮಾಡಬೇಕು? ರೈತರಿಗೆ ವಾಪಸ್ ಕೊಡಬೇಕಾ? ಏನು ಮಾಡಬೇಕು ಅಂತ ನೀವು ಹೇಳಿ. ಸುಮ್ಮನೆ ಇಲ್ಲದೇ ಇರುವಂಥ ನೀವು ಕೊಟ್ಟಿರುವಂಥ ರೀಸನ್ನು, DRM ಕೊಟ್ಟಿರುವಂಥ ರೀಸನ್ನು
ವಯಬಲ್ ಅಲ್ಲ. ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಮು. ಎನ್ವೈರನ್ಮೆಂಟಲಿಸ್ಟು ಪ್ರಾಬ್ಲಮ್ ಮಾಡ್ತಾವ್ರೆ, ಗಲಾಟೆ ಮಾಡ್ತಾವ್ರೆ. ಯಾರು ಎನ್ವೈರನ್ಮೆಂಟಲ್ ಗಲಾಟೆ ಮಾಡ್ತಾವ್ರೆ? ಕುಶಾಲ ಕೊಪ್ಪದವ್ರಿಗೂ ಅಷ್ಟೇ ಬರೋದಿದ್ದು. ಕಾಡು ಒಳಗಡೆ ಬರೋದಲ್ಲ, ಕೊಡಗಿಗೆ ಬರ್ತಾ ಇಲ್ವಲ್ಲ. ಎನ್ವೈರನ್ಮೆಂಟ್ ಅನ್ನೋಕ್ಕೆ ಪ್ರಾಬ್ಲಮ್ ಮಾಡುವಂಥದ್ದು, ಯಾರಾದರೂ ಇದಕ್ಕೆ ಅಬ್ಜೆಕ್ಷನ್ ಮಾಡುವಂಥ ಕೆಲಸವನ್ನು ಅಲ್ಲಿ ಇಲ್ಲಿ ಒಂದು ಇಬ್ಬರು ಮಾಡಿದರೆ ಅದನ್ನು ಸಮಾಧಾನ ಮಾಡುವಂಥದ್ದು ಅವ್ರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಈಗಾಗಲೇ ಮಾಡಿ ಆಗಿದೆ. ಯಾಕೆಂದರೆ ಪ್ರಾಜೆಕ್ಟ್ ಇನಿಷಿಯೇಟ್ ಆಗಿ 12 ವರ್ಷ ಆಯಿತು. ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅನಾಲಿಸಿಸ್ ಮಾಡಿಸಿದ್ದೀವಿ. ಕೇಂದ್ರ ಸರ್ಕಾರದಲ್ಲೇ ಬಂದು ಮಾಡಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನು ತಗೊಂಡಿದ್ದಾರೆ. ಹಿಂದಿದ್ದಂತೆ MP ದಿನ ಬೆಳಗ್ಗೆ ಎದ್ದು ಹೋಗಿ ಒಂದು ಮೆಮೊರಂಡಮ್ನ ರೈಲ್ವೆ ಮಂತ್ರಿಗಳಿಗೆ ಕೊಡುವಂಥ ಫೋಟೋ ಹೊಡೆಸ್ಕೊಂಡು ಪೇಪರ್ಗಳಲ್ಲಿ ಹಾಕ್ಕೊಂಡು ಇದು ನಾನು ತಂದೆ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗಾಡುವಂಥ ಕೆಲಸವನ್ನು ಹಿಂದಿದ್ದಂತೆ MP ಮಾಡ್ತಿದ್ರು. ಈಗ ಎಲ್ಲಿ? ಕರ್ನಾಟಕ ರಾಜ್ಯಕ್ಕೆ ಕಳೆದ 12 ವರ್ಷದಿಂದ BJP ಸರ್ಕಾರ ಬಂದ ಮೇಲೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಇನ್ನೊಂದು ಉದಾಹರಣೆ. ಸೌತ್ ಇಂಡಿಯಾದಲ್ಲೇ ಲೋಯೆಸ್ಟ್ ರೈಲ್ವೆ ನೆಟ್ವರ್ಕ್ ಇರುವಂಥದ್ದು ಕರ್ನಾಟಕ. ಲೋಯೆಸ್ಟ್ ರೈಲ್ವೆ ನೆಟ್ವರ್ಕ್ ಕರ್ನಾಟಕದಲ್ಲಿ. ರೈಲ್ವೆ ಕನೆಕ್ಟಿವಿಟಿ ಇರುವಂಥದ್ದು ಬರೀ 3596 ಕಿಲೋಮೀಟರ್. ಬರೀ 3596 ಕಿಲೋಮೀಟರ್. ಪಕ್ಕದಲ್ಲಿ ತಮಿಳುನಾಡಲ್ಲಿರುವಂಥದ್ದು 6836 ಕಿಲೋಮೀಟರು. ಆಂಧ್ರ ಪ್ರದೇಶ್ ನಮಗಿನ್ನ ಅರ್ಧ ಇಲ್ಲ ರಾಜ್ಯ, ಅದು 7714 ಕಿಲೋಮೀಟರ್ ಇದೆ. ತೆಲಂಗಾಣ 3223 ಕಿಲೋಮೀಟರ್ ಇದೆ. ಮಹಾರಾಷ್ಟ್ರ 11631 ಕಿಲೋಮೀಟರ್ ಇದೆ. ಕರ್ನಾಟಕದಲ್ಲಿ 236 ತಾಲೂಕುಗಳಿದ್ದಾವೆ. 236 ತಾಲೂಕುಗಳ ಪೈಕಿ 80 ತಾಲೂಕುಗಳಿಗೆ ರೈಲ್ವೆ ಕನೆಕ್ಟಿವಿಟಿನೇ ಇಲ್ಲ. 80